ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಭಾಗವತದಲ್ಲಿ ಅದು ಸಪ್ತಮ ಸ್ಕಂದದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ. ಹಿರಣ್ಯಾಕ್ಷ ವರಾಹರೂಪಿ ಪರಮಾತ್ಮನಿಂದ ಹತನಾಗಿ ಬಿದ್ದಿದ್ದಾನೆ. ಹಿರಣ್ಯಕಶಿಪು ತನ್ನ ಅನುಚರರಿಗೆಲ್ಲ ಆದೇಶ ಕೊಟ್ಟಿದ್ದಾನೆ. ನನ್ನ ತಮ್ಮ ರುಧಿರ ಪ್ರಿಯ, ಅವನಿಗೆ ರಕ್ತದ ತರ್ಪಣ ಅವನಿಗೆ ಇಷ್ಟ, ಅವನಿಗೆ ನಾನು ಅದು ಕೊಡ್ತೇನೆ, ಏನು ಮಾಡಬೇಕು ನೀವು? ಈ ದೇವತೆಗಳಿಗೆ ಶಕ್ತಿ ಬರುವಂಥದ್ದು ಬ್ರಾಹ್ಮಣರ ಅನುಷ್ಠಾನದಿಂದ, ಅವರು ಮಾಡುವಂತಹ ಯಜ್ಞ ಪೂಜಾದಿಗಳಿಂದ ದೇವತೆಗಳಿಗೆ ಶಕ್ತಿ ಬರುವಂಥದ್ದು. ಹಾಗಾಗಿ ನೀವು ಅಲ್ಲಿಗೆ ಹೋಗಿ ಎಲ್ಲೆಲ್ಲಿ ಈ ಸತ್ಕರ್ಮ ನಡೀತಾ ಇದೆಯೋ ಅದನ್ನೆಲ್ಲ ನಾಶ ಮಾಡಿ, ಇದರಿಂದ ಈ ಮೂಲಕ ಮುಂದೆ ಆ ವಿಚಿತ್ರ ರೂಪವನ್ನ ತಾಳುವ ಹರಿಯನ್ನ ನಾಶ ಮಾಡುವ ಮೂಲಕ ನನ್ನ ತಮ್ಮನಿಗೆ ತೃಪ್ತಿಯನ್ನು ಉಂಟು ಮಾಡ್ತೇನೆ ಅಂತ ಸಭೆಯಲ್ಲಿ ಹೇಳಿ ಮನೆಗೆ ಬಂದಿದ್ದಾನೆ. ಹಿರಣ್ಯಾಕ್ಷನ ಮಡದಿ, ತನ್ನ ತಾಯಿ ಕಯಾದು ಎಲ್ಲ ದುಃಖ ತೃಪ್ತರಾಗಿದ್ದಾರೆ. ಅವರ ಹತ್ತಿರ ಬಂದು ಹೇಳ್ತಾ ಇದ್ದಾನೆ, ಸಾವು ಎಲ್ಲರಿಗೂ ಬರುವಂತ, ಆದರೆ ಕ್ಷತ್ರಿಯನಿಗೆ ಸಿಗುವಂತಹ ಇಂತಹ ವೀರ ಸ್ವರ್ಗ ಅದು ಬಯಸಿ ಪಡೆಯುವಂತದ್ದು ಪಡೆದಿದ್ದ ನನ್ನ ತಮ್ಮ ಅನ್ನುವ ಮಾತನ್ನ ಹೇಳಿದ ಮೇಲೆ ಬಹಳ ಅದ್ಭುತವಾದಂತಹ ಒಂದು ಸಮಾಧಾನ ಹೇಳ್ತಾನೆ. ಭೂತಾನಾಮಿವ ಸಂಹಾಸ ಪ್ರಪಾಯಾಮಿವ ಸೌವ್ರತೆ ದೈವೇನೇಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವ. ಬಹಳ ಅದ್ಭುತವಾದ ಸಂದೇಶ. ಜೀವರು ನಾವೆಲ್ಲ ಬಂದಿದ್ದೇವೆ, ಭೂತಾನಾಮಿವ ಸಂಹಾಸ, ನಾವೆಲ್ಲ ಒಟ್ಟಿಗೆ ವಾಸ ಮಾಡ್ತಾ ಇದ್ದೇವೆ. ಇದು ಹೇಗೆ? ಪ್ರಪಾಯಾಮಿವ ಸೌವ್ರತೆ. ಇನ್ನೆಲ್ಲ ದಾರಿಯಲ್ಲಿ ನಡೆದು ಹೋಗುವಾಗ ದಾರಿ ಹೋಕರಿಗೆ ಬಾಯಾರಿಕೆಯನ್ನು ತಣಿಸ್ಲಿಕ್ಕೆ ಅಂತ ಅರವಟ್ಟಿಗೆ ಅಂತ ಇರ್ತಾ ಇತ್ತು. ಈಗ ಯಾವುದೂ ಇಲ್ಲ ಬಿಡಿ, ನಡೆಯುವುದೇ ಇಲ್ಲ, ನಾವೆಲ್ಲ ವಾಹನದಲ್ಲಿ ಹೋಗುವವರಾಗಿರೋದ್ರಿಂದ ಅದರ ಅಪೇಕ್ಷೆ ಇಲ್ಲ. ಆದರೆ ಹೀಗೂ ಅರ್ಥ ಮಾಡಬಹುದು, ಒಂದು ಕ್ಷೇತ್ರ, ಅದು ತಿರುಪತಿಯೋ ಕಾಶಿಯೋ ಮಂತ್ರಾಲಯವೋ ಉಡುಪಿಯೋ ಯಾವುದೋ ಒಂದು ಕ್ಷೇತ್ರಕ್ಕೆ ನಾವು ಹೋಗುವ ಮೊದಲು ಆಲೋಚನೆ ಮಾಡ್ತೇವೆ, ಏನು ರೂಮ್ ವ್ಯವಸ್ಥೆ ಇದ್ರೆ ಮಾತ್ರ ಕ್ಷೇತ್ರ ದರ್ಶನ ಅಲ್ವಾ? ಹಾಗಾಗಿ ರೂಮ್ ನಂತರನೇ ಬೇರೆಯವರು ಬಂದಿರ್ತಾರೆ. ವಾಸ ಪ್ರಪಾಯಾಮಿವ ಸುಬ್ರತೆ, ನಾವೆಲ್ಲ ಬಂದಿದ್ದೇವೆ. ಬಂದಿದ್ದು ಒಬ್ಬರು 3 ದಿನ ಸೇವೆ, ಇಲ್ಲ ಇವತ್ತು ಬಂದು ನಾಳೆ ಬೆಳಿಗ್ಗೆ ಓಡುವ ದರ್ಶನ ಆಯಿತು ಓಡುವವರು ಇರ್ತಾರೆ. ಈ ರೀತಿಯಾಗಿ ಈ ಲೋಕದಲ್ಲಿ ನಮ್ಮ ವಾಸ. ದೇವೇನ ಏಕತ್ರ ನೀತಾನ, ದೇವರು ತಂದದ್ದು. ಉನ್ನೀತಾನ, ಸಂಸಾರ, ಮಕ್ಕಳು ಮೊಮ್ಮಕ್ಕಳು ಈ ರೀತಿಯಾಗಿ ಪಡೆದಿದ್ದೇವೆ. ಮತ್ತೆ ತಥಾ ಅಧ್ರುವ, ಅದು ಯಾವತ್ತೂ ಕೂಡ ಸ್ಥಿರ ಅಲ್ಲ. ಈ ರೀತಿಯಾಗಿ ದುಃಖ ಪಡಬೇಡಿ ಎಂಬುವ ಮಾತನ್ನ ಹಿರಣ್ಯಕಶಿಪು ಸಭೆಯಲ್ಲಿ ತನ್ನ ಅನುಚರರಿಗೆ ಬ್ರಾಹ್ಮಣರನ್ನ ಗೋವುಗಳನ್ನ ನಾಶ ಮಾಡಿ ಅಂತ ಹೇಳಿ ಬಂದಂತಹ ಹಿರಣ್ಯಕಶಿಪು ತಾಯಿಗೆ ಹೇಳುವ ಸಮಾಧಾನ ದೇವರ ಇಚ್ಛೆಗನುಗುಣವಾಗಿ ಕರ್ಮಗಳು ನಡೆಯುವಂಥದ್ದು. ಜೀವನ ಹುಟ್ಟು, ಒಟ್ಟಿಗೆ ವಾಸ, ಮತ್ತೆ ಬಿಡುಗಡೆ ಆಗುವಂಥದ್ದು ಎಲ್ಲವೂ ಕೂಡ ಭಗವಂತನ ಸಂಕಲ್ಪಕ್ಕನುಸಾರವಾಗಿ ಹೇಳುತ್ತಾನೆ. ಅರ್ಥಾತ್ ಕೇಳಿದಾಗ ಅನಿಸ್ತದಲ್ವಾ, ಭೂತದ ಬಾಯಲ್ಲೂ ಹಾಗಿಲ್ಲ, ಜೀವಾವೇಶ ಅಂತ ಅದಕ್ಕೆ ಹೇಳುವಂಥದ್ದು. ಜಯ ವಿಜಯರು ಹಾಗಾಗಿ ವಿಶೇಷವಾಗಿ ಸಂವಿಧಾನ ಎಚ್ಚರ ಬರ್ತದೆ. ಮುಂದೆ ಅಲ್ಲೇ ಕತೆ ಹೇಳ್ತಾನೆ. ಮತ್ತೆ ಸುಯಜ್ಞ ರಾಜ ಒಬ್ಬ ಮರಣಿಸಿದ್ದ, ಅವನ ಕುಟುಂಬದವರೆಲ್ಲ ಅಳುತ್ತಾ ಇರುವಾಗ ಯಮ ಸ್ವತಃ ಬಾಲರೂಪದಲ್ಲಿ ಬಂದು
ಅದ್ಭುತವಾಗಿ ಉಪದೇಶ ಕೊಡುವಂಥದ್ದು, ಹಿರಣ್ಯಕಶಿಪು ಹೇಳುವಂಥದ್ದು, ಇದೆಲ್ಲ ಸಪ್ತಮ ಸ್ಕಂದದಲ್ಲಿ ಬರುವಂಥದ್ದು. ಅರ್ಥಾತ್ ಇದು ನಾವು ಕೇಳುತ್ತೇವೆ. ಎಷ್ಟು ವಿಚಿತ್ರ! ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಚಿಗುರಿದ ಎಲೆ ಉದುರುವ ಎಲೆಯನ್ನು ನೋಡಿ ನಗಾಡ್ತದಂತೆ, ಮುಗಿಯಿತು. ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತ, ನಮಗಿಂತ ಸಣ್ಣ ವಯಸ್ಸಿನವರು ಕಾಲ ಆಗ್ತಾ ಇರುವ ಕಾಲ ಇದು, ನೋಡ್ತಾ ಇದ್ದೇವೆ. ಆದರೂ ವೈರಾಗ್ಯ ಅನ್ನುವಂಥದ್ದು ಬರ್ತಾ ಇಲ್ಲ. ಭೂತಾನಾಮಿವ ಸಂಹಾಸ. ಹೌದು, ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಎಷ್ಟು ದಿನ ಗೊತ್ತಿಲ್ಲ. ಇದ್ದಲ್ಲೂ ವೈಮನಸ್ಯ, ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ ಇತ್ಯಾದಿ ಕಾಮ ಕ್ರೋಧಾದಿಗಳನ್ನು ತುಂಬಿಕೊಂಡಿರುವ ನಮ್ಮ ಈ ಜೀವನ ಎಚ್ಚರ ಬರುವುದು ಯಾವಾಗ? ಅಧಿಕ ಮಾಸ, ಮಲಮಾಸ. ಯಾಕೆ? ನಮ್ಮ ಮಲವನ್ನ ಕಳೆಯುವಂಥದ್ದು, ಪಾಪವನ್ನ ಕಳೆಯಲಿಕ್ಕೆ ಇರುವಂತಹ ಮಾಸ. ಎಚ್ಚರ ಬರದಿದ್ದರೆ ಮತ್ತೆ ಮತ್ತೆ ಮುಳುಗುವಂಥದ್ದೇ. ಎಷ್ಟು ಕೇಳಿದರೇನು? ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಶ್ರೀಮದಾಚಾರ್ಯರು ಕೊಟ್ಟಿರುವ ಅದ್ಭುತ ಸಂದೇಶ. ಒಳ್ಳೆಯದಾಯಿತು, ನಾನು ಇಚ್ಛೆ ಪಟ್ಟ ಕೆಲಸ ಅದು ಪೂರ್ಣ ಆಯಿತು. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್, ನನ್ನ ಸಂಕಲ್ಪ ಇಂಥದ್ದು ಆಗಬೇಕು ಅಂತ ಸಂಕಲ್ಪ, ಅದು ಪೂರ್ಣ ಆಯಿತು. ಯಾವುದರಿಂದ? ಗುರುದೇವ ಪ್ರಸಾದಜ, ನನ್ನ ಗುರುಗಳು, ನನ್ನ ಇಷ್ಟ ದೈವ, ಇವರ ಅನುಗ್ರಹದಿಂದ ಈ ಕರ್ಮ ಆಗಿದೆ. ಇತರ ಸಂಕಲ್ಪ ಮಾಡಿದ್ವಿ, ಅದು ಪೂರ್ಣ ಆಗ್ಲೇ ಇಲ್ಲ. ಏನೋ ತಡೆ ವಿಘ್ನ ಬಂತು, ಪೂರ್ಣ ಆಗ್ಲಿಲ್ಲ. ಇಂಥದ್ದು ಆತ್ಮ ಪಾಪೋತ್ಥಾನ, ನನ್ನ ಪಾಪದಿಂದಾಗಿ ಈ ರೀತಿಯಾಗಿದೆ ಎಂಬುವ ಎಚ್ಚರ ಯಾರಿಗೆ ಬಂದಿದೆ, ತೇಷಾಂ ವಿದ್ಯಾ ಫಲಿಷ್ಯತಿ, ಅಂತವರಿಗೆ ವಿದ್ಯೆ ಫಲಿಸ್ತದೆ. ಅಂದರೆ ಅರ್ಥ ಏನು? ವಿದ್ಯೆ ಫಲಿಸುವುದು ಅಂದರೆ ಅರ್ಥ ಏನು? ನಾವೀಗ ಆಚಾರ ಪ್ರವಚನ ಕೇಳಿದ್ವಿ. ಅದು ಶಬರಿಯ ಕಥೆ ಇರಬಹುದು, ವಿಜಯದಾಸರ ಕಥೆ ಇರಬಹುದು. ಚೆನ್ನಾಗಿ ತತ್ವಗಳನ್ನು ತಿಳಿಸಿ ಹೇಳಿದ್ವಿ, ಕೇಳಿದ್ದೇವೆ, ನಮಗೂ ಜ್ಞಾನ ಉಂಟಾಗಿದೆ. ಆದರೆ ಸಮಯ ಬಂದಾಗ, ದೇವರಿಗೆ ನಮನ ಮಾಡುವಾಗ, ದೇವರ ನಾಮಸ್ಮರಣೆ ಮಾಡುವಾಗ ಆ ಅರ್ಥದ ಚಿಂತನೆ ಬರಲಿಲ್ಲ ಅಂದರೆ, ನಾನು ಮಾಡಿದೆ ಎಂಬುದೇ ಬರುವುದಾದರೆ ವಿದ್ಯೆ ಇದ್ದೇನು? ಬೇಕಾದಷ್ಟು ಹಣ ಇದೆ, ಉಪಯೋಗಕ್ಕೆ ಬರಲಿಲ್ಲ ಅಂದರೆ, ತೇಷಾಂ ವಿದ್ಯಾ ಭವಿಷ್ಯತಿ ಅಂದರೆ ಯಾರಿಗೆ ಈ ರೀತಿಯಾಗಿ ಶುಭವಾದದ್ದೆಲ್ಲವೂ ಕೂಡ ನನ್ನ ಗುರುಗಳು, ನನ್ನ ದೇವರ ಅನುಗ್ರಹ, ನಮ್ಮ ಪಿತೃಗಳು, ಇವರಿಂದ ಹಿರಿಯರ ಆಶೀರ್ವಾದ ಫಲದಿಂದ ನಾನು ಅಂದುಕೊಂಡ ಕೆಲಸ, ದೊಡ್ಡ ದೊಡ್ಡ ಕೆಲಸ ಅಂತ ಆಲೋಚನೆ ಮಾಡುವುದು ಬೇಡ. ಮನೆಯಲ್ಲಿ ಪೂಜೆ, ಇವತ್ತು ಅಧಿಕ ಮಾಸ, ಇಷ್ಟು ದಿನ ಇದೆ, ಈ ಸಂದರ್ಭದಲ್ಲಿ ನಾನು ಕ್ರಮಬದ್ಧವಾಗಿ ಈ ರೀತಿಯಾಗಿ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದೆ. ಎಚ್ಚರ ಆಗಬೇಕಲ್ವ? ಅಲ್ರಾಮ್ ಇಟ್ಕೊಂಡ್ವಿ, ಆದ್ರೂ ಎಚ್ಚರ ಆಗಬೇಕು, ನಿಯಮ ಇಲ್ಲ. ಇನ್ನೊಂದು 2 ನಿಮಿಷ ಬಿಟ್ಟು ಎದ್ದೇಳ್ತೇನೆ ಅಂತ ಆಫ್ ಮಾಡಿದ್ರೆ ಅದು 1 ಗಂಟೆ ಮುಂದೆ ಹೋಗಿರ್ತದೆ. ನಮ್ಮದೇನೂ ಇಲ್ಲ. ಹಾಗಾಗಿ ಏರಿಸಿ ಆ ಕರ್ಮವನ್ನ ಮಾಡುವಾಗ ನನ್ನ ಮೊಬೈಲ್ ರಿಂಗ್ ಆಗಿ ನನ್ನ ಮನಸ್ಸು ವಿಚಲಿತವಾಗದೆ ಕುಳಿತ ಸಂಕಲ್ಪ ಪೂರ್ಣ ಆಯಿತು. ಇದು ಗುರುಗಳ ದೇವರ ಅನುಗ್ರಹ. ಒಳ್ಳೆ ಅಡಿಗೆ ಮಾಡಬೇಕು, ಹಿಂದೆ ಮಾಡಿದ್ದು ಬಹಳ ರುಚಿಯಾಗಿತ್ತು, ಅವರು ಬಂದಿದ್ದಾರೆ, ಅವತ್ತು ನಿಮ್ಮ ಕೈ ರುಚಿ ತಿಂದಿದ್ವಿ, ಮತ್ತೊಂದು ಸಲ ಮಾಡಿಕೊಡಿ ಅಂತ. ಅದೇ ಪ್ರಮಾಣವನ್ನ ಹಾಕಿ ಮಾಡಿದರೂ ಕೂಡ ಅದೇ ರುಚಿ ಬರಬೇಕು ಅಂತಿಲ್ಲ, ಆಗಿದೆ. ಗುರುಗಳ ದೇವರ ಅನುಗ್ರಹ. ಮಾಡುವ ಪ್ರತಿ ಸಣ್ಣ ಸಣ್ಣ ಕರ್ಮವನ್ನು ಕೂಡ ಈ ರೀತಿಯಾಗಿ ಅರ್ಪಿಸುವ, ಅರ್ಪಣೆ ಮಾಡುವ ಮನೋಭಾವ ಬೆಳೆಸಿಕೊಂಡರೆ ಅಹಂಕಾರದ ಅವಕಾಶ ಇದೆ. ನಾನು ಬಂದಾಗಲೇ ಸಮಸ್ಯೆ. ನಾನು ಯಾವಾಗ ಬಂತು, ನನ್ನಿಂದಾಯಿತು, ನಾನು ಮಾಡಿದೆ, ಆವಾಗ ಇದು ನಾನು ಹೇಳಿದ್ದೇ ನಡೆಯಬೇಕು, ನಾನು ಮಾಡಿದ್ದೇ ಚಂದ, ನನ್ನವರೇ ಒಳ್ಳೆಯವರು, ಈ ರೀತಿ ನಾನು 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 ಅನ್ನುವಂಥದ್ದೇ ನಮಗೆ ಬಂದ. ರಾಮಾಯಣದಲ್ಲಿ ಒಂದು ಸಣ್ಣ ಕಥೆ ಬರ್ತದೆ.
ಕೈಕೇಯಿ ಒಂದು ದಿನ ರಾಮನ ಹತ್ತಿರ ಬಂದು ಕ್ಷಮೆ ಕೇಳ್ತಾಳಂತೆ. ಸ್ವಾಮಿ, ತುಂಬಾ ಅಪರಾಧ ಮಾಡಿಬಿಟ್ಟೆ. ನಾನು ಮಾಡಿದ ಅಪರಾಧದಿಂದಾಗಿ ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕಾಯಿತು. ನನ್ನನ್ನು ಕ್ಷಮಿಸಬೇಕು ನೀನು. ರಾಮ ಹೇಳ್ತಾನೆ, ಹಾಗೇನಿಲ್ಲ ತಾಯಿ, ಅದು ನನ್ನ ಸಂಕಲ್ಪ ಆಗಿತ್ತು. ಅದಕ್ಕಾಗಿ ಸರಸ್ವತಿ ದೇವಿ ನಿನ್ನ ನಾಲಿಗೆಯಲ್ಲಿ ನಿಂತು ನುಡಿಸಿದಳು. ಆದರೂ ಕೈಕೇಯಿಗೆ ಸಮಾಧಾನ ಇಲ್ಲ. ಯಾಕೆ? ಕೆಲವೊಮ್ಮೆ ನಮಗೂ ಆಗ್ತದೆ. ನಾವು ಆಡಬೇಕು ಅಂತ ಆಡಿರುವುದಿಲ್ಲ, ಆದರೆ ಬಾಯಿಂದ ಪದ ಹೊರಬಂದಿರುತ್ತದೆ. ನಮ್ಮ ಎದುರಿಗಿರುವ ವ್ಯಕ್ತಿಗೆ ಇದು ಅರ್ಥ ಆಗಿದೆ, ಇವರು ಬೇಕಂತ ಆಡಿಲ್ಲ ಅಂತ. ಆದರೂ ಕ್ಷಮೆ ಕೇಳಿದ್ರು, ಇಲ್ಲ ಇಲ್ಲ ನಮ್ಗೇನು ಗೊತ್ತಿದೆ, ನೀವೇನು ಅಂತ ಗೊತ್ತಿದೆ ಅಂತ ಸಮಾಧಾನ ಹೇಳಿದ್ರು ನಮಗೆ ಸಮಾಧಾನ ಆಗುವುದಿಲ್ಲ. ಕೈಕೇಯಿ ಕೇಳಿಕೊಂಡು, ಏನಾದ್ರೂ ಉಪದೇಶ ಕೊಡು ರಾಮ, ಒಂದು ಸಾಧನೆ ಆಗಬೇಕು. ಸರಿ, ನಾಳೆ ದಿನ ಬೆಳಿಗ್ಗೆ ಸರಯೂ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಾ. ಅಲ್ಲಿ ಏನು ಕೇಳಿಸ್ತದೋ ಅದನ್ನ ಚಿಂತನೆ ಮಾಡಿಕೊಂಡು ನನ್ನ ಹತ್ತಿರ ಬಾ, ಮತ್ತೆ ಉಪದೇಶದ ವಿಚಾರ ಮಾಡ್ತೇನೆ. ಲಕ್ಷ್ಮಣನನ್ನ ಕರೆದು ಹೇಳಿದ, ನಾಳೆ ಬೆಳಿಗ್ಗೆ ತಾಯಿಯನ್ನ ಸರಯೂ ನದಿ ಸ್ನಾನ ಕರ್ಕೊಂಡು ಹೋಗ್ಬೇಕು. ಸರಿ, ಮರುದಿನ ಬೆಳಿಗ್ಗೆ ಲಕ್ಷ್ಮಣ ಕೈಕೇಯಿಯನ್ನ ಸರಯೂ ನದಿ ಸ್ನಾನ ಕರ್ಕೊಂಡು ಹೋಗಿದ್ದಾನೆ. ಸ್ನಾನ ಮಾಡಿ ಮೇಲೆ ಬರಬೇಕು. ಬರುವ ಸಂದರ್ಭದಲ್ಲಿ ಮೇಕೆಗಳು ಒಂದಷ್ಟು ಕೈಕೇಯಿ ಹತ್ತಿರ ಬಂದವಂತೆ. ಕೈಕೇಯಿಗೆ ಲಕ್ಷ್ಮಣ ದೂರ ಮಾಡಿದ. ಮತ್ತೆ ಮೇನೆಯಲ್ಲಿ ಕುಳಿತುಕೊಳ್ಳುವಾಗ ಲಕ್ಷ್ಮಣ ಹತ್ತಿರ ಕೇಳಿತು, ನಮ್ಮ ರಾಜ್ಯದಲ್ಲಿ ಸರಯೂ ನದಿ ತೀರದಲ್ಲಿ ಅದ್ಭುತವಾದ ಸ್ವಚ್ಛವಾದ ಸ್ನಾನಘಟ್ಟಗಳಿದೆ. ಹೋಗಿ ಹೋಗಿ ಈ ಮೇಘಗಳ ಸಂಖ್ಯೆ ಜಾಸ್ತಿ ಇರುವ ಈ ಸ್ನಾನಘಟ್ಟಕ್ಕೆ ಯಾಕೆ ಕರ್ಕೊಂಡು ಬಂದೆ? ಲಕ್ಷ್ಮಣ ಹೇಳಿದ್ನಂತೆ, ತಾಯಿ ನನ್ನದೇನೂ ಇಲ್ಲ, ರಾಮನ ಅಪ್ಪಣೆ ಹೀಗಿತ್ತು. ಮೇಘಗಳು ಎಲ್ಲಿ ಜಾಸ್ತಿ ಮೇಯ್ತಾ ಇರ್ತಾವೋ ಅಲ್ಲಿ ಕೈಕೇಯಿ ಕರ್ಕೊಂಡು ಹೋಗೋ ಸ್ನಾನಕ್ಕೆ ಅಂತ ಹೇಳಿದ್ದ, ಕರ್ಕೊಂಡು ಬಂದೆ. ಕೈಕೇಯಿ ಆಲೋಚನೆ ಮಾಡಿದ್ನಂತೆ, ರಾಮ ಯಾಕೆ ಹೀಗೆ ಹೇಳ್ದ? ಮೇನೆಯಲ್ಲಿ ಕುಳಿತುಕೊಂಡು ಅರಮನೆಗೆ ಹೊರಟು ಬರುವಾಗ ಆಲೋಚನೆ ಮಾಡ್ತಾ ಇದ್ದಾಳೆ, ಮೇಕೆಗಳು ಏನು ಹೇಳಿದ್ರು? ಅವುಗಳು ಏನು ಹೇಳುತ್ತವೆ? ಮೇ ಮೇ ಅಂತ ಹೇಳಿಬಿಟ್ರೆ ಮತ್ತೇನು ಗೊತ್ತೇ ಇಲ್ಲ ಅವ್ರಿಗೆ. ಮೇ ಮೇ ಅಂತಾನೆ ಹತ್ರ ಬಂದಿದ್ದು. ಕೈಕೇಯಿ ಆಲೋಚನೆ ಮಾಡಿದ್ದು, ನಾನು ರಾಜಮಾತೆ ಆಗಬೇಕು ಅಂತ ಆಲೋಚಿಸಿದೆ. ನಾನು ರಾಜಮಾತೆ ಆಗಬೇಕು ಅಂದ್ರೆ ನನ್ನ ಮಗ ಭರತ ರಾಜನಾಗಬೇಕು. ಈ ನಾನು, ಇದು ನನ್ನ ಅರಮನೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಬಂಧುಗಳು, ನಾನು 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 ಅನ್ನುವುದರಿಂದಲೇ ಸಮಸ್ಯೆ. ಮತ್ತೆ ವಾಸ್ತವವಾಗಿ ನಾನು ಯಾರು? ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ. ಈ ದೇಹದಲ್ಲಿ ಬಂದಾಗ ಈ ಜೀವಕ್ಕೆ ಕೈಕೇಯಿ ಅಂತ ಹೆಸರು, ಆಶ್ರಯದಿಂದ ಹೆಸರು ಬಂದಿದೆ. ದೇಹ ಜೀವ ಒಂದೇ ಅಲ್ಲ, ನಾನು ದೇವರ ಅಂಶ. ಮಮೈವ ಜೀವಲೋಕೆ ಜೀವಭೂತ ಸನಾತ, ಕೃಷ್ಣನ ಮಾತೆ, ನನ್ನ ಅಂಶ ಜೀವ, ಅದು ಬಿಂಬ ಪ್ರತಿಬಿಂಬ. ಕೈಕೇಯಿ ಅರ್ಥ ಆಯಿತು. ರಾಮನ ಹತ್ತಿರ ಬಂದು ಹೇಳಿದಂತೆ, ಈ ರೀತಿ ನಾನು ಚಿಂತನೆ ಮಾಡಿದ್ದೇನೆ, ದೇಹ ನಾನಲ್ಲ, ದೇಹದ ಬಂಧವನ್ನ ನನ್ನದು ಅಂತ ಕಟ್ಟಿಕೊಂಡ ಕಾರಣದಿಂದಾಗಿ ಸಮಸ್ಯೆಗಳು ಉಂಟಾಗಿರುವುದು. ರಾಮ ಹೇಳಿದ, ತಾಯಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಿ, ಇದನ್ನು ಉಪಾಸನೆ ಮಾಡು, ಒಳ್ಳೆಯದಾಗ್ತದೆ. ಹಾಗೆ ನಮಗೂ ಕೂಡ ಸಂದೇಶಗಳಿದೆಲ್ಲ. ನಾವು ಪುರಾಣ ಕೇಳುತ್ತೇವೆ, ಕೇಳಿದ್ದು ಒಳಗೆ ಇಳಿಯಲಿಲ್ಲ ಅಂದರೆ ನನ್ನ ಕುಟುಂಬ ಹೌದು, ಎಲ್ಲಿಯ ತನಕ ವಯಸ್ಸು, ಸಣ್ಣ ವಯಸ್ಸಿನಲ್ಲಿ ವಿವೇಕ ಇರುವುದಿಲ್ಲ. ಮಧ್ಯ ವಯಸ್ಸಿಗೆ ಬಂದಾಗ ಕುಟುಂಬ ಈ ರೀತಿಯ ಜವಾಬ್ದಾರಿಗಳ ಮಧ್ಯದಲ್ಲಿ ಮುಳುಗಿದೆ. ವಯಸ್ಸಾದ ಮೇಲೂ ಕೂಡ ಇನ್ನೂ ಎಚ್ಚರ ಬರ್ತಾ ಇಲ್ಲ ಅಂತ ಆದರೆ ಈ ಮಾನವ ಜನ್ಮ ಬಂದು ಏನು ಸಾಧನೆ ಆಯಿತು? ನಾನು ನನ್ನದು ಅನ್ನುವುದನ್ನು ಬಿಡದ ಅಭ್ಯಾಸ ಪ್ರಯತ್ನ ಮಾಡಲಿಲ್ಲ ಅಂತಾದರೆ, ಯಾವಾಗ ಹೇಳೋದಿದೆ, ಪುರಂದರದರ ಮಾತಿದೆಯಲ್ವ, ಮಾನವ ಜನ್ಮ ದೊಡ್ಡದು. ಯಾರಿಗೆ
ಎಚ್ಚರ ಬಂದವರಿಗೆ. ಇಲ್ಲ ಅಂದರೆ ನಾವು ಇದ್ದೇವೆ, ಬದುಕಿದ್ದೇವೆ, ಸಾಯ್ತೇವೆ. ಇದು ಬಿಟ್ಟು ಇಷ್ಟು ಮನೆ ಮಾಡಿದ್ರು, ಇಷ್ಟು ಆಸ್ತಿ ಮಾಡಿದ್ರು, ಆ ಜೀವಕ್ಕೇನಾದ್ರು ಲಾಭ ಆಯಿತಾ? ದೇವರ ಬಗ್ಗೆ ಎಚ್ಚರ ಬಂದಿಲ್ಲ, ಈ ಲೌಕಿಕ ವಿಚಾರವಾಗಿ ವೈರಾಗ್ಯ ಬಂದಿಲ್ಲ, ಇಂತಹ ಜೀವನ ಬಂದೇನು ಪ್ರಯೋಜನ? ಹಾಗಾಗಿ ಕ್ಷಣ ಕ್ಷಣದಲ್ಲೂ ಕೂಡ ಅಧಿಕ ಮಾಸ ನಮ್ಮ ಸಾಧನೆಗೆ ಅಂತ 3 ವರ್ಷಕ್ಕೊಮ್ಮೆ ಬರುವಂತದ್ದು ಎಚ್ಚರ ಬರಲಿಲ್ಲ ಅಂದರೆ ನಾವೇನ್ ಮಾಡ್ತೇವೆ? ಅಭೂಪದಾನ ಕೊಡಬೇಕು. ನಾವು ಪ್ರಧಾನವಾಗಿ ಕಾಣುವಂಥದ್ದೇ ಅದು. ಅಧಿಕ ಮಾಸ ಬಂತು, 33 ಸಂಖ್ಯೆಯಲ್ಲಿ ಅಪೋಪದಾನ ಕೊಡಬೇಕು. ಇದು ತಲೆಗೆ ಪ್ರಧಾನವಾಗಿ ಬರ್ತದೆ. ಅದರಲ್ಲೂ ಕೂಡ ಜಾಸ್ತಿ ರಂಧ್ರ ಇದ್ದರೆ ಅಷ್ಟು ಕಾಲ ಸ್ವರ್ಗದಲ್ಲಿ ವಾಸ ಅಂತ ಕೇಳಿದ್ದು ತಲೆಗೆ ಚೆನ್ನಾಗಿ ಹೋಗ್ತದೆ. ಅಷ್ಟಕ್ಕೆ ಸೀಮಿತ ಆಗುವುದಿಲ್ಲ. ನಮ್ಮ ಕೈಯಲ್ಲಿ ಮಾಯೆ ಬಂದು ಕುಳಿತಿದೆಯಲ್ಲ ಈಗ, ಅಲ್ವಾ? ಉಜ್ಜುವ ಮಾಯೆ ಎಲ್ಲರ ಕೈಯಲ್ಲಿ ಕುಳಿತಿದೆ. ಏನಾಗಿದೆ? ಅಪೂಪದಾನ ಕೊಡಬೇಕು, ಕೊಟ್ಟದ್ದನ್ನ ಫೋಟೋ ತೆಗಿಬೇಕು. ಫೋಟೋ ತೆಗೆಯುವುದು ಯಾಕೆ ಇಲ್ಲ? 26ರಲ್ಲಿ ಅಧಿಕ ಜ್ಯೇಷ್ಠ ಮಾಸ ದಾನ ಕೊಟ್ಟಿದ್ದು 29ರ ಜ್ಯೇಷ್ಠ ಭಾದ್ರಪದ ನೆನಪಾಗಬೇಕು ಅಂತಲ್ಲ, ಖಂಡಿತ ಇಲ್ಲ, ನೆನಪಿಗಾಗಿ ಅಲ್ಲ. ಮತ್ತೆ ಫೋಟೋ ತೆಗೆದ್ವಿ, ನಮ್ಮ ಗ್ರೂಪ್ ನಲ್ಲಿ ಹಾಕೊಳ್ಬೇಕು. ನಮ್ಮ ಭಜನಾ ಮಂಡಳಿ ಗ್ರೂಪು ಅಥವಾ ನಮ್ದು ಯಾವ್ದೋ ಸಂಘಗಳು ಈ ಗ್ರೂಪ್ ನಲ್ಲಿ ಹಾಕೊಳ್ಬೇಕು. ಹಾಕೊಂಡ ಮೇಲೆ ಮತ್ತೊಬ್ರು ಹಾಕಿದ್ದು ನಾವು ಹಾಕಿದ್ದು ಕಂಪೇರ್ ಮಾಡಿ ನೋಡ್ಬೇಕು. ಯಾಕೆ? ನಾವು ತಂದ ಅಪೂಪ, ಅವರು ತಂದ ಅಪೂಪ, ಎರಡೂ ಕೂಡ ಒಬ್ಬರೇ ಭಟ್ಟರ ಮನೆಯಲ್ಲಿ. ಸೈಜ್ ಹೇಗಿತ್ತು, ಅದು ಕೆಂಪಾಗಿತ್ತು, ಕಪ್ಪಾಗಿತ್ತು, ಈ ವ್ಯತ್ಯಾಸಗಳು ನೋಡುವುದರಲ್ಲಿ ನಾವು ಮುಳುಗಿ ಹೋಗ್ತೇವೆ. ಅಧಿಕ ಮಾಸ, ಅಧಿಕ ಪುಣ್ಯ ಸಂಪಾದನೆ ಇರುವುದು, ಎಚ್ಚರ ಬರುವುದಿಲ್ಲ. ಅಂದ್ರೆ ಮಾನವ ಜನ್ಮ ಬಂದಿದೆ, ಹೌದು. ಹಾಗಾಗಿ ಈ ವೈರಾಗ್ಯ ಅನ್ನುವಂಥದ್ದು ಮೊದಲಿಗೆ ಬಂದರೆ ನಮಗೆ ಬೇರೆಲ್ಲವೂ ರುಚಿಸ್ತಾ ಹೋಗ್ತದೆ. ವೈರಾಗ್ಯ ಬರದಿದ್ದರೆ ಮತ್ತಾವುದು ಕೂಡ ಹತ್ತಿರ ಬರುವುದಿಲ್ಲ. ಹಾಗಾಗಿ ಹರಿಗುರುಗಳು ನಮಗೆಲ್ಲ ಪರಮ ಅನುಗ್ರಹ ಮಾಡಲಿ. ಅಧಿಕ ಮಾಸ ನಿತ್ಯದಲ್ಲೂ ಕೂಡ ಜ್ಞಾನ ಯಜ್ಞ ದೊಡ್ಡ ಸಂಕಲ್ಪ. ಅದು ಹಲವು ಶ್ರೀಪಾದರನ್ನ ಕರೆಸಿ, ಆಚಾರ್ಯರನ್ನ ಕರೆಸಿ ವಿಶೇಷವಾಗಿ ಈ ಒಂದು ಕ್ಷೇತ್ರ ದಣಿತಾ ಇದೆ. ಎಚ್ಚರ ಬರಲಿ. ಈ ಕ್ಷೇತ್ರ ದೊಡ್ಡದು. ಈ ಕ್ಷೇತ್ರ ಅಂದ್ರೆ ಈ ದೇಹ ಅನ್ನುವಂತ ನನ್ನ ಮಾನವ ಜನ್ಮ ಅನ್ನುವುದೇ ಈ ದೊಡ್ಡ ಕ್ಷೇತ್ರ. ಇದು ನಮ್ಮ ಜೋಡ ವೀರಾಂಜನ ಸನ್ನಿಧಾನ, ಇದು ಕ್ಷೇತ್ರವೇ, ಎರಡು ಮಾತಿಲ್ಲ. ಎಲ್ಲಿಂದ ಬಂದಿದ್ದೇವೆ, ಹಾಗೆ ನಾವು ಬಂದಿರುವುದು ಹಿಂದೆ ಯಾವ ಜನ್ಮ ಬಂದಿದೆ ಗೊತ್ತಿಲ್ಲ, ಮುಂದೆ ಯಾವ ಜನ್ಮ ಬರ್ತದೋ ಗೊತ್ತಿಲ್ಲ. ಬಂದಿರುವ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಎಚ್ಚರ ಒಂದು ಕ್ಷಣ ಬಂದರೂ ಸಾಕು. ಮಾತು ವ್ಯರ್ಥದ ಮಾತುಗಳು ಬರುವುದಿಲ್ಲ. ಆಡುವ ಮಾತೆಲ್ಲವೂ ನಿನ್ನ ನಾಮಸ್ಮರಣೆ, ನಡೆದಾಡುವುದೆಲ್ಲವೂ ನಿನಗೆ ಪ್ರದಕ್ಷಿಣೆ, ಸುಲಭ ಪೂಜೆಯ ಮಾಡಿ ಅಲ್ವಾ? ಚಿಂತನೆ ನಮಗೆ ಬರಲಿಕ್ಕೆ ಅವಕಾಶ ತೋರಿಸಿಕೊಟ್ಟಿದ್ದಾರೆ. ನಮಗೆ ರುಚಿಸಬೇಕು, ರುಚಿ ನಮಗೆ ಕಾಣಬೇಕು. ನಮಗೆ ಅದರ ರುಚಿ ಹತ್ತಲಿಲ್ಲ ಅಂತ ಆದರೆ ಏನಿದ್ದರೇನು? ಒಳ್ಳೆಯ ರುಚಿಯಾದ ಪದಾರ್ಥ ಮಾಡಿದ್ರೆ ನಮ್ಮ ನಾಲಿಗೆ ಸರಿ ಇಲ್ಲ, ನನಗೆ ಬೇಡ ಅಂತ ದೂರ ಮಾಡಿದ್ರೆ ಏನ್ ಪ್ರಯೋಜನ? ಆಚಾರ್ಯರು ಬಂದ್ರು, ಭಾಗವತ ಸಾರೋದ್ಧಾರ, ವಿಷ್ಣುತೀರ್ಥ ಅದ್ಭುತವಾದ ಕೃತಿ. ನಮ್ಮ ಒಳಗೇನೂ ಇಳಿತಾ ಇಲ್ಲ ಅಂದ್ರೆ ಎಷ್ಟು ಅದ್ಭುತವಾಗಿ ಶ್ರಮಪಟ್ಟು ಹಿರಿಯರು ಮಾಡಿಕೊಟ್ಟ ಅಮೃತ ಇದ್ದರೂ ಕೂಡ ಇಲ್ಲ. ನಾನು ಜ್ಞಾನಾಮೃತವನ್ನು ಸವಿಯಬೇಕು ಎಂಬುವ ಆ ಸಂಕಲ್ಪ ಬಂದರೆ ಮತ್ತೆ ದೇವರು ಎಲ್ಲ ದಾರಿ ಮಾಡಿಕೊಡ್ತಾನೆ. ಹಾಗಾಗಿ ಅಂತಹ ಎಚ್ಚರ ಅದು ನಮಗೆ ಈ ಅಧಿಕ ಮಾಸದಲ್ಲಿ ಮಾಡಿದಂತಹ ಎಲ್ಲ ಸತ್ಕರ್ಮಗಳ ಫಲದಿಂದ ಬರುವಂತೆ ಹರಿಗುರುಗಳು ನಮಗೆ ಅನುಗ್ರಹಿಸಲಿ. ಶ್ರೀಹರಿ. ಹರೇ ಶ್ರೀನಿವಾಸ. ಅಧಿಕ ಜ್ಯೇಷ್ಠ ಮಾಸದ ವಿಶೇಷ ಜ್ಞಾನತಂತ್ರಕ್ಕೆ